ವಿಶೇಷ ಸಂಗತಿಗಳನ್ನು ಹತ್ತಿರದಲ್ಲಿ 26 ವರ್ಷ ಅವರ ಸೊಸೆಯಾಗಿ ನಾನು ಕಂಡಂತೆ ನಮ್ಮ ಮಾವಂದಿರ ಬಗ್ಗೆ ಕೆಲವು ವಿಷಯಗಳನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಅಪ್ಪಾಜಿಯವರ ಮಾನವೀಯ ಮೌಲ್ಯಗಳು ಮತ್ತು ಒಟ್ಟು ಮನುಷ್ಯ ರೂಪ ಅಂದರೆ ನಮ್ಮ ಅಪ್ಪಾಜಿಯವರು ಕಾಯಕಕ್ಕೆ ಸಾಕಷ್ಟು ಮಹತ್ವವನ್ನು ಕೊಡ್ತಾ ಇದ್ರು. ಅವರ ಕೊನೆಯ ದಿನದಲ್ಲೂ ಕೂಡ ಸ್ಪರ್ಶ ಆಸ್ಪತ್ರೆಯಲ್ಲಿ ಅಪ್ಪಾಜಿಯವರು ಕಳೆದ 2 ತಿಂಗಳು ಅಡ್ಮಿಟ್ ಆದಾಗ ಆಗಲೂ ಕೂಡ ಅವರು ವ್ಯವಹಾರದ ಬಗ್ಗೆ ಅಷ್ಟು ಕಾಳಜಿ ವಹಿಸ್ತಾ ಇದ್ರು. ಎಷ್ಟು ಸೇಲ್ಸ್ ಆಗಿದೆ, ಎಷ್ಟು ಪ್ರೊಡಕ್ಷನ್ ಆಗಿದೆ ಅಂತ, ಸಕ್ಕರೆ ಇರ್ಬೋದು, ತಮ್ಮ ದಾಲ್ ಮಿಲ್ಗಳ ಬಗ್ಗೆ, ವ್ಯವಹಾರದ ಬಗ್ಗೆ ಅಷ್ಟೊಂದು ಆಸಕ್ತಿ ತೋರಿಸ್ತಾ ಇದ್ರು. ಒಂದು ಕ್ರಿಯಾಶೀಲ ವ್ಯಕ್ತಿ. ಯಾವಾಗಲೂ ನಾವು ಇಕಿಗಾಯ್ ಅಂತ ಏನು ಜಾಪನೀಸ್ ವಿಸ್ಡಮ್ ಬಗ್ಗೆ ಮಾತಾಡ್ತೀವಿ, ಅದು ಸಂಪೂರ್ಣ ನಮ್ಮ ಅಪ್ಪಾಜಿಯವರ ಒಂದು ಏನು ಎನ್ಸೈಕ್ಲೋಪೀಡಿಯಾನೇ ಅಪ್ಪಾಜಿಯವರಲ್ಲಿ ಅಡಗಿದೆ ಅಂತ ನನಗನ್ಸುತ್ತೆ. ಅವರು ಸದಾ ಕೊನೆಯ ತನಕ ಕ್ರಿಯಾಶೀಲರಾಗಿದ್ದು, ಜನಾನುರಾಗಿಯಾಗಿದ್ದು, ಬಡವರ ಬಗ್ಗೆ ಅವರಿಗೆ ವಿಶೇಷ ಕಾಳಜಿ ಇತ್ತು. ಒಂದು ಇನ್ಸಿಡೆಂಟ್ ನಾನು ಹೇಳಬೇಕು ಅಂದರೆ, ನಾನು MP ಆದಮೇಲೆ ಒಂದು ಸಾರ್ವಜನಿಕ ಕಾರ್ಯಕ್ರಮಕ್ಕೆ ನಮ್ಮ ವಾರ್ಡ್ನಲ್ಲಿ ಹೋದಾಗ ಆವಾಗಿನ ಸಂದರ್ಭದಲ್ಲಿ ಒಬ್ಬ ನಮ್ಮ ಕಾರ್ಪೊರೇಟರ್ ಈ ವಿಷಯವನ್ನು ಹೇಳ್ಕೊಂಡ್ರು. ಇದು ನವೆಂಬರ್ 2007ರಲ್ಲಿ ನಡೆದಂಥ ಘಟನೆ. ನವೆಂಬರ್ 27, 2007. ಆ ಸಮಯದಲ್ಲಿ ಅಪ್ಪಾಜಿಯವರು ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಅಲ್ಲಿ ಹೋದಾಗ ಒಬ್ಬ ತಾಯಿ ತನ್ನ ಮಗುವಿನ ಹಾರ್ಟ್ ಆಪರೇಷನ್ಗೆ 25,000 ದುಡ್ಡು ಸಾಲದಾಗ್ತಾ ಇದೆ, ಅಪ್ಪಾಜಿಯವರೇ ನೀವು ಕೊಡಿ ಅಂತ ಕೇಳಿದರು. ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಅಪ್ಪಾಜಿಯವರು ವಾಗ್ದಾನ ಮಾಡಿದರು, ಆಯ್ತಮ್ಮ ಕೊಡ್ತೀನಿ ಅಂತ. ಅದಾದ ನಂತರ ನವೆಂಬರ್ 28ನೇ ತಾರೀಕು ನಮ್ಮ ಅತ್ತೆಯವರು ತೀರ್ಕೊಂಡ್ರು. ನಮ್ಮ ಅತ್ತೆಯವರು ತೀರ್ಕೊಂಡಾಗ ಅವರ ಅಂತ್ಯಕ್ರಿಯೆ ಎಲ್ಲ ಮುಗಿಸ್ಕೊಂಡ್ಮೇಲೆ ಆ ಕಾರ್ಪೊರೇಟರಿಗೆ ಫೋನ್ ಮಾಡಿ ಅಪ್ಪಾಜಿಯವರು ಅದೇ ರಾತ್ರಿ ಫೋನ್ ಮಾಡಿ, ಆ ಮಗುವಿನ ಆಪರೇಷನ್ ನವೆಂಬರ್ 30ನೇ ತಾರೀಕಿದೆ, ಬಂದು ಹೋಗುವಂತ ಹೇಳಿ ಆ ಒಂದು ಅಮೌಂಟ್ನ 25,000 ಅಮೌಂಟ್ನ ಆ ತಾಯಿಗೆ ಕೊಟ್ಟು ಕಳಿಸಿದ್ರು. ಇದು ಅಪ್ಪಾಜಿಯವರ ಮಾತು. ಅಂದರೆ ಹಿ ವಾಸ್ ಅ ಮ್ಯಾನ್ ಆಫ್ ಹಿಸ್ ವರ್ಡ್ಸ್ ಅನ್ನೋದನ್ನ ಸರಿಯಾಗಿ ಹೇಳುತ್ತೆ. ಮತ್ತು ಆ ಒಂದು ದುಃಖದ ವಾತಾವರಣದಲ್ಲಿ, ನೋವಿನ ವಾತಾವರಣದಲ್ಲಿ ಆ ಬಡ ತಾಯಿಯ ಒಂದು ನೋವನ್ನು ಕೂಡ ಅಪ್ಪಾಜಿಯವರು ಅರ್ಥಕೊಂಡು ತಮ್ಮ ಕೊಟ್ಟ ಮಾತಿನಂತೆ ಅವರು ನಿಲುವು ತಗೊಂಡ್ರಲ್ಲ, ಅದು ನಿಜವಾಗ್ಲೂ ಕೂಡ ಈಗಲೂ ನನಗೆ ಹೇಳುವಾಗ ಭಾಳ ಹೆಮ್ಮೆ. ಮತ್ತೆ ಅವರ ಒಂದು ಎತ್ತಿದ ಒಂದು ಗುಣವನ್ನು ನಮಗೆ ಹೇಳ್ಕೊಡುತ್ತೆ ಅಂತ ಭಾಳ ಹೆಮ್ಮೆಯಿಂದ ಅವರ ಸೊಸೆಯಾಗಿ ನಾನು ಹೇಳಿಕ್ಕೆ ಬಯಸ್ತೀನಿ. ಮತ್ತು ಅಪ್ಪಾಜಿ ಅವರಿಗೆ, ಬಡವರಿಗೆ ನಾವು ಕೇವಲ ನಿವೇಶನ ಕೊಟ್ಟರೆ ಸಾಲದು, ಬಡವರಿಗೆ ನಿವೇಶನದ ಜೊತೆಗೆ ಆಶ್ರಯ ಮನೆಗಳನ್ನು ಕೊಟ್ಟರೆ ಆ ಬಡವರಿಗೆ ಒಂದು ಸೂರು ಸಿಗುತ್ತೆ ಅಂತ ಅವರು ಎಷ್ಟೋ ಸಲ ವಸತಿ ಸಚಿವರ ಒಂದು ಆಫೀಸಿಗೂ ಹೋಗಿ ನಮ್ಮ ಕ್ಷೇತ್ರದ ಸಮಸ್ಯೆಗಳನ್ನು ಈ 90-95 ವರ್ಷದ ವಯಸ್ಸಿನಲ್ಲೂ ಹೋಗಿ ಕ್ಯಾಬಿನೆಟ್ ಮಿನಿಸ್ಟರ್ ಅವರ ಆಫೀಸ್ನಲ್ಲಿ ಕುತ್ಕೊಂಡು ಹೋಗ್ತಾ ಇದ್ರು. ಆ ಮಿನಿಸ್ಟರ್ಸ್ ಕೂಡ ಮೊನ್ನೆ ಅಪ್ಪಾಜಿಯವರು ನಿಧನವಾದ ಸಂದರ್ಭದಲ್ಲಿ ಅವರು ಕೂಡ ಹಂಚ್ಕೊಂಡ್ರು, ಸರ್ ನೀವು ಯಾಕೆ ನಮ್ಮ ಆಫೀಸಿಗೆ ಬರ್ತೀರಾ, ನಾವೇ ನಿಮ್ಮ ಹತ್ರ ಬರ್ತಾ ಇದ್ವಿ, ಅಥವಾ ಫೋನಲ್ಲಿ ನೀವು ಹೇಳ್ಬೋದಿತ್ತು ಅಂತಲ್ಲ. ಆದರೆ ನಮ್ಮ ಅಪ್ಪಾಜಿಯವರು ನಮ್ಮ ಜನರ ಸಮಸ್ಯೆ ಇದು, ನಮ್ಮ ಜನರಿಗೆ ನಾನು ತಕ್ಕ ಪ್ರತಿನಿಧಿಯಾಗಿ ಬಂದು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಅಂತ ಈ ವಯಸ್ಸಿನಲ್ಲೂ ಒಬ್ಬ ರೆಸ್ಪಾನ್ಸಿಬಲ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಯಾವ ರೀತಿ ಇರಬೇಕು ಅಂತ ಅಪ್ಪಾಜಿಯವರು ನಮಗೆಲ್ಲರಿಗೂ ಕೂಡ, ಎಲ್ಲ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸಿಗೆ ಒಬ್ಬ ಮಾದರಿ ರಾಜಕಾರಣಿಯಾಗಿ ನಮಗೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಇನ್ನೊಂದು ಸಂದರ್ಭದಲ್ಲಿ ಹಕ್ಕುಪತ್ರಗಳ ಬಗ್ಗೆ ಅಪ್ಪಾಜಿಯವರಿಗೆ ನಾನು ಒಂದು ಫಂಕ್ಷನ್ ಆದಮೇಲೆ ಒಂದು ಕಡೆ ಸುಮಾರು 400 ಹಕ್ಕುಪತ್ರಗಳನ್ನು ವಿತರಿಸಬೇಕಾಗಿತ್ತು. ಆದರೆ 50 ಹಕ್ಕುಪತ್ರಗಳು ಕೊಟ್ಟಿರಲಿಲ್ಲ. ಸೊ ಆ ಭಾಗದ ಜನರು ಬಂದು ಹೇಳಿದಾಗ, ನಾನು ಮಧ್ಯಾಹ್ನ ಫಂಕ್ಷನ್ ಮುಗಿಸ್ಕೊಂಡು ಬಂದು ಅಪ್ಪಾಜಿಯವ್ರಿಗೆ ಹೇಳಿದಾಗ ತಕ್ಷಣ ಆವಾಗಲೇ ಅವ್ರ ಕಮಿಷನರ್ನವ್ರನ್ನ ಕರೆಸ್ಬಿಟ್ಟು ಹಕ್ಕುಪತ್ರವನ್ನು ವಿತರಿಸಲು ಏನೇನು ಫಾರ್ಮ್ಯಾಲಿಟೀಸ್ ಮಾಡಬೇಕು ಅದನ್ನೆಲ್ಲ ನೀವು ಮುಂದುವರಿಸುವಂಥ ಡೈರೆಕ್ಷನ್ಸ್ ಕೊಟ್ಟರು. ಆ ರೀತಿ ಅಪ್ಪಾಜಿಯವರು ಯಾವಾಗಲೂ ಒಂದು ಕೆಲಸ ಕಾರ್ಯಗಳನ್ನು ಮುಂದೂಡ್ತಾ ಇರಲಿಲ್ಲ, ಆಗ ಮಾಡಬೇಕು ಅಂತ ಒಂದು ರೀತಿಯಲ್ಲಿ ಹಿ ರಿಯಲಿ ಟುಕ್ ಇಟ್ ಟು ಹಿಸ್ ಪ್ರೈಡ್. ಆಮೇಲೆ ಕೆಲಸಗಳನ್ನು ಶೀಘ್ರದಲ್ಲಿ ಡಿಸಿಷನ್ ಒಂದು ಕ್ಲಾರಿಟಿ ಇರ್ತಿತ್ತು ಅಪ್ಪಾಜಿ ಅವರಿಗೆ ಡಿಸಿಷನ್ ತಗೊಳ್ಳೋದ್ರಲ್ಲಿ.
ಕೋವಿಡ್ ಸಂದರ್ಭದಲ್ಲೂ ಕೂಡ ನಾವು ಅದನ್ನೇ ನೋಡಿದ್ದೀವಿ. ಆಗಿನ ಸಂದರ್ಭದಲ್ಲಿ ವ್ಯಾಕ್ಸಿನೇಷನ್ ಅನ್ನೋದು ಒಂದೇ ನಮ್ಮ ಜನರ ಜೀವನವನ್ನು ಉಳಿಸ್ಲಿಕ್ಕೆ ಸಾಧ್ಯ ಅಂತ ಅಪ್ಪಾಜಿಯವರು ಮನಗಂಡು ಸುಮಾರು 6 ಕೋಟಿಯಷ್ಟು ಅಮೌಂಟ್ನ ಚೆಕ್ ಸ್ಯಾಂಕ್ಷನ್ ಮಾಡಿ ಪೂನಾದಿಂದ ಸೀರಮ್ ಇನ್ಸ್ಟಿಟ್ಯೂಟಿಂದ ತರಿಸಿ ಯಾವುದೇ ಜಾತಿ ಮತ ಭೇದವಿಲ್ದಂಗೆ ಪ್ರತಿಯೊಬ್ಬರಿಗೂ ಕೂಡ ವ್ಯಾಕ್ಸಿನೇಷನನ್ನು ಮುಟ್ಟಿಸಿದ್ರು. ಸೊ ಈ ರೀತಿ ಅಪ್ಪಾಜಿಯವರ ದೊಡ್ಡ ಮನಸ್ಸು, 90 ವರ್ಷ ವಯಸ್ಸಾಗಿತ್ತು. ಕುಟುಂಬದ ಎಲ್ಲ ಸದಸ್ಯರು, ಅವ್ರ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಕೂಡ ಅಪ್ಪಾಜಿ ವಯಸ್ಸಾಗಿದೆ, ನೀವು ಮಾಸ್ಕ್ ಹಾಕ್ಕೊಳ್ರಿ, ಹೊರಗಡೆ ಹೋಗಬೇಡ್ರಿ, ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳಿ ನಾವು ಎಷ್ಟೇ ಅವರನ್ನು ತಡೆ ಹಿಡಿದ್ರು ಕೂಡ ಅಪ್ಪಾಜಿಯವರು ಇಲ್ಲ, ನಮ್ಮ ಜನರಿಗೆ ನನ್ನ ಅವಶ್ಯಕತೆ ಇದೆ ಅಂತ ಹೇಳಿ ತಾವೇ ನಿಂತಿದ್ದು ಫುಡ್ ಕಿಟ್ ಇರ್ಬೋದು, ಆಮೇಲೆ ವ್ಯಾಕ್ಸಿನೇಷನ್ಸ್ ಇರ್ಬೋದು, ವೆಂಟಿಲೇಟರ್ ವ್ಯವಸ್ಥೆ ಇರ್ಬೋದು, ಈ ರೀತಿ ಜನಾನುರಾಗಿಯಾಗಿ ನಮ್ಮ ಮಾವನವರು ಕೋವಿಡ್ ಸಂದರ್ಭದಲ್ಲೂ ಕೂಡ 90ರ ವಯಸ್ಸಿನಲ್ಲಿ ಅವರು ನಿಂತಿದ್ದು ಕಾರ್ಯಗಳನ್ನು ಮಾಡಿದ್ದಾರೆ. ಮತ್ತು ಅಪ್ಪಾಜಿಯವರ ಸರಳತೆ ಮತ್ತು ಸ್ವಾಭಿಮಾನ ಹಾಗೂ ಇವೆಲ್ಲ ಗುಣಗಳನ್ನು ನಾವು ಏನಾಗುತ್ತೆ ಅಂದರೆ ಅಪ್ಪಾಜಿಯವರ ಸುತ್ತಲ ನಮ್ಮ ಒಂದು ರುಟೀನ್ ಸೆಟ್ ಆಗಿರ್ತ್ರಿ ಬುದ್ಧಿ. ಬೆಳಿಗ್ಗೆ ಅಪ್ಪಾಜಿಯವ್ರು ಎದ್ದು ತಿಂಡಿ ತಿಂತಾರ, ಈಗ ನಂತರ ಊಟದ ಸಮಯ, ಅವ್ರ ಪೂಜೆ ಸಮಯ, ನಂತರ ರಾತ್ರಿ ಊಟದ ಸಮಯ ಅಂದ್ಕೊಂಡು ನಾವೆಲ್ಲ ಸೊಸೆಯಂದರು ಅವರ ಸುತ್ತಲೂ ಒಂದು ಕೇಂದ್ರ ಬಿಂದುವಾಗಿ ನಾವು ಇರ್ತಿದ್ವಿ. ಈಗ ಅದು ಆ ಒಂದು ನ್ಯೂನತೆ ನಮಗೆ ಕಾಣಿಸ್ತಾ ಇದೆ ಈಗ. ಮತ್ತು ಅಪ್ಪಾಜಿಯವರು ಕಟ್ಟಿದಂತಹ SS ಕೇರ್ ಟ್ರಸ್ಟ್, ಡಾಕ್ಟರ್ ಶಾಮನೂರ್ ಶಿವಶಂಕರಪ್ಪಾಜಿ ಕೇರ್ ಟ್ರಸ್ಟ್, ಈ ಟ್ರಸ್ಟ್ನ ಮೂಲಕ SS ಕೇರ್ ಟ್ರಸ್ಟ್ನಲ್ಲಿ ಅಪ್ಪಾಜಿಯವರು ಸುಮಾರು 20 ಕೋಟಿ ಹಣವನ್ನು ಇಟ್ಟಿದ್ದಾರೆ. ಇಲ್ಲಿಯವರೆಗೆ ಬಡ ರೋಗಿಗಳಿಗೆ 60,000ಕ್ಕೂ ಹೆಚ್ಚು ಉಚಿತ ಡಯಾಲಿಸಿಸ್ನ ನಾವು ಕೊಟ್ಟಿದ್ದೀವಿ. ಅಪ್ಪಾಜಿಯವರ ಫ್ರೀ ಡಯಾಲಿಸಿಸ್ ಕೊಡಬೇಕು ಅನ್ನೋದು ಒಂದು ಕ್ಲಾರಿಟಿ ಇತ್ತು. ಒಬ್ಬ ವ್ಯಕ್ತಿ ಡಯಾಲಿಸಿಸ್ಸಿಗೆ ಡಾಕ್ಟ್ರ್ ಬರೆದು ಕೊಟ್ಟರೆ ಅವರು ಕೊನೆಗಳಿಗೆ ತನಕ ಡಯಾಲಿಸಿಸ್ ಮಾಡಿಸ್ಬೇಕಾಗುತ್ತೆ, ಒಂದು ಕಿಡ್ನಿ ಸಿಗೋ ತನಕ. ಸೊ ಆದ್ದರಿಂದ ಅವರಿಗೆ ಒಂದು ದೊಡ್ಡ ಆರ್ಥಿಕ ಹೊರೆ ಆಗುತ್ತೆ. ಆದ್ದರಿಂದ ಕೊನೆಗಳಿಗೆನಲ್ಲಿ ಅವರ ಕುಟುಂಬಕ್ಕೆ ಆರ್ಥಿಕ ಹೊರೆ ಆಗಬೇಡ್ದು ಅಂತ ಹೇಳಿ ಫ್ರೀ ಡಯಾಲಿಸಿಸ್ ಸರ್ವಿಸ್ ಶುರು ಮಾಡಿದರು. ಅದೇ ರೀತಿ SS ಜನಕಲ್ಯಾಣ ಟ್ರಸ್ಟ್ನ ಮೂಲಕ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅದನ್ನು ಕೂಡ ಮಾಡೋಕ್ಕೆ ಶುರು ಮಾಡಿದ್ವಿ. ಇತ್ತೀಚೆಗೆ ಸಂಕಲ್ಪ ಅಂತ IAS ಕೋಚಿಂಗ್ನ ಫ್ರೀಯಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅದನ್ನು ಕೂಡ ಶುರು ಮಾಡಿದ್ದೀವ್ರಿ. ಮತ್ತು ಬಾಪೂಜಿ ಬ್ಯಾಂಕ್ ನಮ್ಮ ದಾವಣಗೆರೆಯಲ್ಲಿ ವಾಣಿಜ್ಯೋದ್ಯಮ ಅಭಿವೃದ್ಧಿಪಡಿಸಲು ಉದ್ದಿಮೆದಾರರಿಗೆ ಜನಸಾಮಾನ್ಯರಿಗೆ ಅನುಕೂಲವಾಗಲು ಬಾಪೂಜಿ ಬ್ಯಾಂಕನ್ನು ಸ್ಥಾಪಿಸಿದ್ದು, ಇದರಿಂದ ಜಿಲ್ಲೆಯ ಲಕ್ಷಾಂತರ ಜನರು ಆರ್ಥಿಕವಾಗಿ ಅಭಿವೃದ್ಧಿಯಾಗಲು ಸಹಕಾರಿಯಾಗಿದೆ. ಮತ್ತು ಅಪ್ಪಾಜಿಯವರು ರಂಗಭೂಮಿ, ಕಲೆ ಮತ್ತು ಸಾಹಿತ್ಯ ಈ ಕ್ಷೇತ್ರಕ್ಕೂ ಕೂಡ ಸಾಕಷ್ಟು ಅಪ್ಪಾಜಿಯವರು ನೇತೃತ್ವ ವಹಿಸಿದ್ದಾರೆ. 90ರ ದಶಕದಲ್ಲಿ ದಾವಣಗೆರೆಯಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಎಲ್ಲ ಜವಾಬ್ದಾರಿಯನ್ನು ವಹಿಸಿಕೊಂಡು ಅದನ್ನು ಯಶಸ್ವಿಗೊಳಿಸಿದ್ದರು. ಈ ಮೂಲಕ ಅವರೊಬ್ಬ ಸಾಂಸ್ಕೃತಿಕ ಹರಿಕಾರರು ಅಂತ ಕೂಡ ಆಗಿದ್ರು. ಮತ್ತು ಸಾಕಷ್ಟು ಕ್ಷೇತ್ರದಲ್ಲಿರುವಂತಹ ಕಲೆ ಹಾಗೂ ಸಾಹಿತ್ಯದ ಅಭಿರುಚಿ ಇಟ್ಟಂತಹ ವಿವಿಧ ಸಮಾಜಗಳಿಗೂ ಕೂಡ ನಮ್ಮ ಬಾಪೂಜಿ ಆಡಿಟೋರಿಯಂಗಳಲ್ಲಿ ಫ್ರೀಯಾಗಿ ನಾವು ಅವರಿಗೆ ಡ್ರಾಮಾ ಮತ್ತು ಅವರ ಪ್ರೋಗ್ರಾಮ್ಸ್ ನಡೆಸಲಿಕ್ಕೆ ಕೂಡ ಅಪ್ಪಾಜಿಯವರು ಉತ್ತೇಜನ ನೀಡ್ತಾ ಇದ್ರು ಮತ್ತು ಗ್ರ್ಯಾಂಟ್ಸ್ ಕೂಡ ಸ್ಯಾಂಕ್ಷನ್ ಮಾಡ್ತಾ ಇದ್ರು. ಮತ್ತು ಇನ್ನೊಂದು ಅನ್ಸುತ್ತೆ ನನಗೆ, ಅಪ್ಪಾಜಿಯವರ ಸೀಕ್ರೆಟ್ ಇಟ್ ಲೈಸ್ ಇನ್ ಇಸ್ ಡೈಲಿ ರುಟೀನ್. ಒಂದು ಶಿಸ್ತುಬದ್ಧವಾದ ದಿನಚರಿ ಅಪ್ಪಾಜಿಯವರು ಅನುಸರಿಸಿದ್ರು. ಅದು ಅವರ ಒಂದು ಶಕ್ತಿಗೆ ಮತ್ತು ಆ ಲಾಂಗ್ ಲೈಫಿಗೆ ಅದು ಕೂಡ ಒಂದು ರೀಸನ್ ಅಂತ ನನಗೆ ಅನಿಸುತ್ತೆ. ಮತ್ತು ಅನೇಕ ಶಾಲಾ ಕಾಲೇಜ್ಗಳಿಗೆ ಹೋದಾಗ ಮಕ್ಕಳಿಗೆ ಮೋಟಿವೇಟ್ ಮಾಡಲಿಕ್ಕೆ ಕೆಲವು ವಿಚಾರಗಳನ್ನು ಹೇಳುವಾಗ ಕೆಲವು ಸಾಲುಗಳನ್ನು ಅವ್ರಿಗೆ ಹೇಳ್ತೀನಿ. ಸೊ ಅದನ್ನು ಕೂಡ ಇವತ್ತಿನ ದಿನ ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ಬಯಸ್ತೀನಿ. ಯಾಕಂದರೆ ಈ ಪ್ರತಿಯೊಂದು ಸಾಲು ಕೂಡ ನಮ್ಮ ಅಪ್ಪಾಜಿ ಅವರಿಗೆ ಹೇಳಿ ಬರೆಸಿದ ಹಾಗೆ ಇದೆ. ಅಟ್ ಬರ್ತ್ your life is a plain canvas. Your potential is the color. Your choices are the strokes on the canvas. At death, this canvas will either be a treasured masterpiece
or an unnoticed scribbling, and that would be the judgment day on how good a painter you were in painting your life. ಸೊ ನಮ್ಮ ಅಪ್ಪಾಜಿಯವರು ಹುಟ್ಟಿದಾಗ ಒಂದು ಖಾಲಿ ಹಾಳಿಯ ಹಾಗೆ ಅವರು ಬದುಕಿತ್ತು. ಅವರು ತಗೊಂಡಂತಹ ಪ್ರತಿಯೊಂದು ನಿರ್ಧಾರ, ಅವರ ಒಂದು ಮೌಲ್ಯಗಳು ಒಂದು ಸುಂದರವಾದ ಆಕೃತಿಯನ್ನ ಮಾಡ್ಕೊಂಡು ಬಂದರು. ಅವರ ಕೊನೆಯ ದಿನಗಳಲ್ಲಿ ಈ ಒಂದು ಸುಂದರ ಆಕೃತಿ ಅನ್ನೋದು ಒಂದು ದೊಡ್ಡ ಮಾಸ್ಟರ್ ಪೀಸ್ ಆಗಿದೆ. ಆ ಮಾಸ್ಟರ್ ಪೀಸನ್ನು ನಾವೆಲ್ಲರೂ ನಮ್ಮ ಹೃದಯ ಮಂದಿರದಲ್ಲಿ ಅದನ್ನು ಒಳಗೆ ಕಾಪಾಡಿಕೊಂಡು ಪ್ರತಿಯೊಬ್ಬರು ಕೂಡ ನಮ್ಮ ದಿನನಿತ್ಯದ ಜವಾಬ್ದಾರಿಗಳನ್ನು ಅಪ್ಪಾಜಿ ಅವರು ಹಾಕಿಕೊಟ್ಟಂತಹ ದಾರಿ, ನಮ್ಮ ಅತ್ತೆ ಮಾವನವರು ಹಾಕಿಕೊಟ್ಟಂತಹ ಸಂಸ್ಕಾರ, ಮತ್ತು ಅಪ್ಪಾಜಿಯವರು ಎಂದೂ ಹೇಳ್ತಿರ್ಲಿಲ್ಲ. ಆಚಾರ ವಿಚಾರ ಅಂತ ಹೇಳ್ತೀವಲ್ಲ, ಅಪ್ಪಾಜಿಯವರು ಆ ರೀತಿ ಇದ್ರು. ಅವರ ವಿಚಾರ ಮತ್ತು ಆಚಾರದಲ್ಲಿ ಸಮಾನತೆ ಇತ್ತು. ಅಂತ ಅತ್ತೆ ಮಾವನವರನ್ನು ಪಡೆದಂತಹ ನಾವು ಸೊಸೆಯಂದರು ನಿಜವಾಗ್ಲೂ ಪುಣ್ಯವಂತರು. ಅವರ ಜವಾಬ್ದಾರಿಗಳನ್ನು, ಅವರ ಸಂಸ್ಕಾರವನ್ನು ನಾವೆಲ್ಲರೂ, ಕುಟುಂಬದ ಎಲ್ಲ ಸದಸ್ಯರು ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಬೆಂಬಲದಿಂದ ಮುಂದುವರಿಸ್ತೀವಿ ಅಂತ ಹೇಳಿ ಇಲ್ಲಿ ನೆರೆದಿರುವಂತಹ ಪೂಜ್ಯರಿಗೂ ಹಾಗೂ ಎಲ್ಲ ಕುಟುಂಬದ ಸದಸ್ಯರಿಗೂ ಹಾಗೂ ಅಪ್ಪಾಜಿಯವರ ಅಭಿಮಾನಿಗಳಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನನ್ನ ಪ್ರಾಸ್ತಾವಿಕ ನುಡಿಯನ್ನು ಮುಗಿಸುತ್ತೇನೆ.